ನಮಸ್ತೆ ವೀಕ್ಷಕರೇ, ಈ ಬ್ರಹ್ಮವಿದ್ಯಾ ಪಾಡ್ಕಾಸ್ಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಆಧ್ಯಾತ್ಮಿಕವಾಗಿ ಬಹಳ ಆಳವಾದ ವಿಚಾರಗಳು ನಮ್ಮ ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಇಂದಿನ ಸಂಚಿಕೆಯಲ್ಲೂ ಸಹ ಆಧ್ಯಾತ್ಮಿಕವಾಗಿ ವಿಶೇಷವಾದ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಬನ್ನಿ. ಆತ್ಮ ನಮಸ್ತೆ ಜಯಶ್ರೀ. ಆತ್ಮ ನಮಸ್. ಕಳೆದ ಸಂಚಿಕೆಯಲ್ಲಿ ಬ್ರಹ್ಮವಿದ್ಯದ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಆಳವಾದ ವಿಚಾರಧಾರೆಯನ್ನು ತಿಳಿಸಿಕೊಟ್ಟಿದ್ದೀರಾ ಗುರುಜಿ. ನಾವು ನಿಜವಾಗ್ಲೂ ಬಹಳ ಅದೃಷ್ಟವಂತರು ಎಂದು ನಾವು ಭಾವಿಸುತ್ತೇವೆ. ನೀವೊಂದು ವಿಷಯದ ಬಗ್ಗೆ ಬಹಳ ಹೇಳಿದ್ರಿ. ಈ ಬ್ರಹ್ಮವಿದ್ಯೆಯನ್ನ ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂದು ದೊಡ್ಡ ಆಸ್ತಿಯಾಗಿ ಮಾಡಬೇಕೆಂದು ಹೇಳಿದ್ರಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿ ಜಯಶ್ರೀ. ನಾನು ಹೇಳುವಂತದ್ದು ಏನು ಇಲ್ಲ, ಯಾಕಂದ್ರೆ ಎಲ್ಲರೂ ಮಹಾನುಭಾವರು ಹೇಳಿರುವಂತದ್ದನ್ನೇ ನಾನು ಹೇಳ್ತಾ ಇದ್ದೇನೆ. ನನ್ನದು ಅನ್ನೋದು ಏನು ಇಲ್ಲ. ಅವರೆಲ್ಲ ಅನುಭವಿಸಿ ಅನುಭವವನ್ನ ನಮ್ಗೆ ಸೂಚಿಸಿರೋದನ್ನ ನಾನೊಂದಷ್ಟು ಈ ಆಧ್ಯಾತ್ಮಿಕದಲ್ಲಿ ಶ್ರಮಿಸ್ತಾ ಇರುವಂತವ್ರಿಗೆ ಒಂದಷ್ಟು ಏನಾದ್ರೂ ಮುಂದಿನ ಪೀಳಿಗೆಗಳಿಗೆ ಒಂದು ಹೊಸ ರೀತಿಯಲ್ಲಿ ಹೇಗೆ ಕೊಡ್ಬೋದು ಎಂದು ಏನೋ ಸ್ವಾಮಿ ಅನುಗ್ರಹದಿಂದ ಒಂದಷ್ಟು ನನ್ನ ಮೇಧಾಶಕ್ತಿ ತಗ್ಗಟ್ಟಾಗಿ ನಾನು ಹೇಳ್ತಾ ಇದ್ದೇನೆ. ಅಷ್ಟೇ ಬಿಟ್ರೆ ನಂದು ಅನ್ನೋದು ಏನು ಇಲ್ಲ. ಯಾಕಂತಂದ್ರೆ ನಂದು ಅನ್ಕೊಂಡ್ರೆ ಅದು ಯಾವ್ದು ನಂದಾಗೋದಿಲ್ಲ. ನಂದೇನು ಇಲ್ಲ ಅಂದ್ರೆ ಎಲ್ಲವೂ ನಂದೇ ಆಗಿರುತ್ತೆ. ಹಾಗಾಗಿ ಹೌದು, ತಾವು ಕೇಳಿದ್ದು ತುಂಬಾ ಅದ್ಭುತವಾದಂತ ಪ್ರಶ್ನೆ. ಯಾಕಂತಂದ್ರೆ ಇದು ಸಾಮಾನ್ಯವಾಗಿರುವಂತ ಪ್ರಶ್ನೆ ಅಲ್ಲ. ಯಾಕಂದ್ರೆ ನಾವು ಆಸ್ತಿ, ಅಂತಸ್ತು, ದುಡ್ಡು ಮತ್ತೆ ಬೇರೆ ಬೇರೆ ವಸ್ತುಗಳನ್ನೆಲ್ಲ ನಾವು ಮುಂದಿನ ಪೀಳಿಗೆಗಳಿಗೆ ಜೋಡಿಸ್ಬೇಕಾಗಿರುವಂತದ್ದು ಅಥವಾ ಕೂಡಿಡ್ಬೇಕಾಗಿರುವಂತದ್ದು. ನಾವು ಇಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಈ ಬ್ರಹ್ಮವಿದ್ಯೆನೇ. ಯಾಕಂತಂದ್ರೆ ಯಾವುದು ಬಾಹ್ಯದಲ್ಲಿ ವಿಷಯಗಳಲ್ಲಿ ಮತ್ತೆ ವಸ್ತುಗಳಲ್ಲಿ ನಾವು ಆನಂದವನ್ನ ಪಡೆಯೋದಕ್ಕೆ ಆಗೋದಿಲ್ಲ. ನಾವಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ಮುಂದಿನ ಪೀಳಿಗೆಗಳಾಗಿರ್ಬೋದು, ಸಾಧ್ಯನೇ ಇಲ್ಲ. ನಾವು ಆ ಆನಂದವನ್ನ ಪಡಿಬೇಕು ಅಂತಂದ್ರೆ ನಾವು ಈ ಬ್ರಹ್ಮ ವಿದ್ಯೆ ಮುಖಾಂತರನೇ ಪಡಿಬೇಕು. ಹಾಗಾಗಿ ನಾವು ಕೊನೆಗೆ ನಮ್ಮ ಮಕ್ಕಳಿಗೆ ಉಳಿಸ್ಬೇಕಾಗಿರೋದು ಆಸ್ತಿ ಪಾಸ್ತಿಗಳು ಉಳಿಸ್ಬಾರ್ದು ಅಂತಲ್ಲ ಅದ್ರ ಅರ್ಥ. ಬೇಕು, ಆದ್ರೆ ಅದಕ್ಕೆ ಜೀವನವನ್ನ ಮುಡುಪಾಗಿ ಇಡಬಾರ್ದು. ಬೇಕು, ನಿಮ್ಮ ಪ್ರಾರಬ್ಧ ಏನಿದೆಯೋ ಅದು ಬರುತ್ತೆ, ಅದಕ್ಕೆ ಜೀವನವನ್ನ ಮುಡುಪಾಗಿ ಇಡಬಾರ್ದು. ನಾವು ಜೀವನವನ್ನ ಮುಡುಪಾಗಿ ಇಡ್ಬೇಕಾಗಿರೋದು ಈ ಬ್ರಹ್ಮವಿದ್ಯೆಗೆ, ಜ್ಞಾನಕ್ಕೇನೆ. ಯಾಕಂತಂದ್ರೆ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಪರ್ಪಸ್ ಆಫ್ ಲೈಫ್ ಏನು ಅಂತಂದ್ರೆ ನಾವು ಜ್ಞಾನವನ್ನ ಪಡೆಯೋದು ಮತ್ತೆ ಆ ಮೋಕ್ಷದ ಕಡೆಗೆ ಹೋಗೋದೇ ಆಗಿದೆ. ನಾವು ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲೇ ನೋಡಿದ್ರು ಇದ್ರ ಬಗ್ಗೆನೆ ಪ್ರಸ್ತಾವನೆ ಇರುವಂತದ್ದು, ಇದ್ರ ಬಗ್ಗೆನೆ ಹೇಳಿರುವಂತದ್ದು. ಇದು ಬಿಟ್ಟು ಬೇರೆ ಏನು ಹೇಳೇ ಇಲ್ಲ ಅವರು. ನಾವು ಅದನ್ನು ನಮಗೆ ಸರಿಯಾಗಿರೋ ರೀತಿಯಲ್ಲಿ ಅರ್ಥ ಆಗದೆ ನಾವು ಏನ್ ಮಾಡ್ತಾ ಇದೀವಿ, ಎಲ್ಲ ಬಾಹ್ಯದಲ್ಲಿ ನೋಡ್ತಾ ಇದೀವಿ. ಅದೆಲ್ಲ ವಿಷಯ. ಏನಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಬೇಕಾಗಿರುವಂತದ್ದು ಜ್ಞಾನ. ಆ ಜ್ಞಾನವನ್ನ ಉಳಿಸುವಂತ ಪ್ರಯತ್ನ ಮಾಡಿದ್ರೆ ಸಾಕು. ನಾವು ಆಸ್ತಿ ಅಂತಸ್ತುಗಳು ಉಳಿಸೋ ಅವಶ್ಯಕತೆ ಏನು ಇಲ್ಲ. ಆ ಜ್ಞಾನ ಹೊಂದಿದ್ರೆ ಅವ್ರಿಗೆ ಆ ಒಂದು ಪಡೆಯುವಂತಹ ಎಬಿಲಿಟಿ, ಕೇಪಬಿಲಿಟಿ ಅನ್ನೋದು ಬರುತ್ತೆ. ನಾವು ಸ್ಪೆಷಲ್ ಆಗಿ ಅವ್ರಿಗೆ ಮಾಡಿಡೋ ಅವಶ್ಯಕತೆ ಏನಿಲ್ಲ. ನಾವು ಸಂಸ್ಕಾರ ಕಲಿಸದೆ, ಅವ್ರಿಗೆ ಜ್ಞಾನವನ್ನು ಕೊಡದೆ, ನಾವು ಯಾವ್ದು ಸತ್ಯ ಅಸತ್ಯ ಅನ್ನೋದು ಅವ್ರಿಗೆ ತೋರಿಸ್ಕೊಡದೆ, ಅನುಭವ ಆಗದೆ, ನೀವು ಎಷ್ಟು ಆಸ್ತಿ ಮಾಡಿದಾರೆ ಏನು, ಎಷ್ಟು ಕೀರ್ತಿ ಮಾಡಿದಾರೆ ಏನು, ಕ್ಷಣ ಮಾತ್ರದಲ್ಲಿ ಸರ್ವನಾಶನ ಆಗೋಗುತ್ತೆ. ಇಂಥವ್ರು ನಮ್ಮ ಕಣ್ಣು ಮುಂದೆ ಎಷ್ಟೋ ಜನ ಇದ್ದಾರೆ ನೋಡಿ. ಕೋಟ್ಯಾಧೀಶ್ವರರು ಅಂತ ಹೇಳ್ತೀವಿ. ಅವ್ರಿಗೆ ಮಿಲೇನಿಯರ್ಸ್ ಇದಾರೆ ಇವತ್ತಿನ ದಿವಸ. ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇರ್ತೀವಿ ಪ್ರತಿ ದಿವಸನು. ಆದ್ರೆ ಅವ್ರಿಗೂ ಅಷ್ಟು ಜ್ಞಾನ ಇರೋದಿಲ್ಲ. ಅವ್ರಿಗೆ ಕಿಂಚಿತ್ತು ಜ್ಞಾನ ಇರೋದಿಲ್ಲ. ಅವ್ರಿಗೆ ಯಾವಾಗ್ಲೂ ವಸ್ತುಗಳಲ್ಲೇ ಅವರು ತೃಪ್ತಿಯನ್ನ ಪಡ್ತಿರ್ತಾರೆ ಬಿಟ್ರೆ ಅವ್ರಿಗೆ ಜ್ಞಾನ ಅನ್ನೋದು ಒಂದು ಚೂರು ಇರಲ್ಲ ಎಷ್ಟೋ ಜನಕ್ಕೆ. ನಾವು ನೋಡ್ತಾ ಇರ್ತೇವೆ ಪ್ರತಿ ದಿವಸನು. ಇಲ್ಲಿ ಏನಂತಂದ್ರೆ ಅವ್ರಿಗೆ ಸರಿಯಾಗಿರುವಂತಹ ಲೈಫ್ ಸ್ಟೈಲ್ ಇರೋದಿಲ್ಲ.
ಅವ್ರ ಡಿಸಿಪ್ಲಿನ್ ಇರೋದಿಲ್ಲ, ಓಕೆ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಗೌರವ ಮರ್ಯಾದೆಗಳಿಗೆ ಅವರು ಕಲ್ತಿರೋದಿಲ್ಲ. ಆ ದುಡ್ಡು ಅನ್ನೋ ಅಹಮ್ಮು, ನಾನು ಜಯಿಸಿದೀನಿ ಅನ್ನೋ ಅಹಂಕಾರ ಮನುಷ್ಯನ ಡಿಸಿಪ್ಲಿನ್ ಆಗಿ ಇಡೋದಿಲ್ಲ. ಅದು ಅವನ ತಲೆನ ಖರಾಬ್ ಮಾಡ್ಬಿಡತ್ತೆ, ಅದು ಹಾಳ್ ಮಾಡ್ಬಿಡತ್ತೆ ಅವನ್ನ. ಹಾಗಾಗಿ ಅವರು ಕರೆಕ್ಟ್ ಆಗಿರೋಂತ ಜೀವನ ಶೈಲಿಗಳು ಇರೋದಿಲ್ಲ. ಅವ್ರು ಐಷಾರಾಮಿಯಲ್ಲಿ ಇರ್ತಾರೆ ಯಾವಾಗ್ಲೂನು. ಆ ಐಷಾರಾಮಿ ಜೀವನ ಏನ್ ಮಾಡ್ತಿರತ್ತೆ, ಯಾವಾಗ್ಲೂ ಅವ್ರಿಗೆ ಸುಖ ಭೋಗಗಳಲ್ಲೇ ತೇಲಾಡ್ತಾ ಇರ್ತಾರೆ, ಬಿಟ್ರೆ ಜ್ಞಾನ ಅನ್ನೋದು ಅವ್ರಿಗೆ ಕಿಂಚಿತ್ತೂ ಇರೋದಿಲ್ಲ. ಆ ಜ್ಞಾನ ಇಲ್ಲ ಅಂತಂದ್ರೆ ಈ ಕ್ಷಣಿಕವಾಗಿ ಸಿಗುವಂತಹ ಆನಂದಗಳು ಯಾವ ಲೆಕ್ಕಕ್ಕೆ? ಈಗ ಊಟ ಮಾಡಿದಾಗ ಒಂದು ಕ್ಷಣ ಆನಂದ ಸಿಗತ್ತೆ, ನಂತರ ಅವನು ಜಾಸ್ತಿ ಊಟ ಮಾಡಿ ಹೊಟ್ಟೆ ಊದ್ಕೊಂಡು ಇಲ್ದೇ ಇರೋಂತ ಬಾಧೆಗಳಿಗೆ ಗುರಿ ಆಗ್ಬಿಡ್ತಾನೆ ಅಲ್ವಾ. ಕ್ಷಣಿಕ ಸುಖಗಳೆಲ್ಲ ಇಂಥದ್ದು ಅಂತ ನಮ್ಮ ನಾರದ ಮಹರ್ಷಿಗಳು ಕೂಡ ಹೇಳಿದ್ದಾರೆ. ಅವರು ನಾರದ ಭಕ್ತಿ ಸೂತ್ರಗಳಲ್ಲಿ ಕಸ್ರತಿ ದುರ್ಲಭ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಚೂಪಾಗಿರುವಂತಹ ಕತ್ತಿ ಮೇಲೆ ನಾವು ನಡ್ಕೊಂಡು ಹೋಗೋದು ಎಷ್ಟು ಕಷ್ಟನೋ, ಈ ಜ್ಞಾನದಲ್ಲಿ ನಡ್ಕೊಂಡು ಹೋಗೋದು ಅಷ್ಟೇ ಕಷ್ಟ ಅಂತ ಹೇಳಿದ್ದಾರೆ. ಮತ್ತೆ ಆ ಚೂಪಾಗಿರುವಂತ ಕತ್ತಿಗೆ ನಾವು ಜೇನುತುಪ್ಪವನ್ನ ಹಾಕಿ ನಕ್ಕಿದರೆ ನಕ್ಕಷ್ಟೊತ್ತು ಮಾತ್ರ ಸಿಹಿಯಾಗಿರ್ತದೆ, ನಕ್ಕಿದ್ದಾದ್ಮೇಲೆ ನಾಲ್ಗೆ ಕುಯ್ಕೊಂಡು ಇಲ್ದಿರೋ ಬಾಧೆಗೆ ಗುರಿಯಾಗ್ಬಿಡ್ತಾನೆ ಮಾನವ ಅಂತೇಳಿ. ಇಲ್ಲಿ ಈ ಬಾಹ್ಯದಲ್ಲಿ ವಸ್ತುಗಳಲ್ಲಿ ಆ ಕ್ಷಣಿಕ ಸುಖಗಳೆಲ್ಲ ಇಂಥವು ಅಂತ ಹೇಳಿದ್ದಾರೆ ಅವರು. ಅವರು ಅದನ್ನ ಅನುಭವಿಸಿ ಆ ಅನುಭವವನ್ನ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಉಳಿಸ್ಬೇಕಾಗಿರುವಂತದ್ದು ಇದನ್ನೇ, ಬ್ರಹ್ಮವಿದ್ಯೆನೇ, ಬ್ರಹ್ಮ ಜ್ಞಾನವನ್ನೇ. ಬೇರೆ ಜ್ಞಾನಗಳು ಅವೆಲ್ಲಾನು ಕಲ್ಪಿತ ಜ್ಞಾನಗಳು. ಅದೆಲ್ಲ 64 ವಿದ್ಯೆಗಳಿದೆ, ಅದೆಲ್ಲ ಹೊಟ್ಟೆಪಾಡಿಗೋಸ್ಕರ. ಈ ಮಾನವ ಲೋಕದಲ್ಲಿ 64 ವಿದ್ಯೆಗಳು ಇದೆಯಂತೆ. 64 ವಿದ್ಯೆಗಳು ಕೂಡ ಅದು ಹೊಟ್ಟೆಪಾಡಿಗೋಸ್ಕರ ಅಷ್ಟೇ. ಜ್ಞಾನಕ್ಕೆ ಅದು ನಿಮ್ಮನ್ನ ಕರೆದೊಯ್ಯೋದಿಲ್ಲ. ಜ್ಞಾನದ ಕಡೆ ಹೋಗ್ಬೇಕು ಅಂತಂದ್ರೆ ನಮ್ಮ ಮಾಡ್ಬೇಕಾಗಿರೋದು ಏನೋ ಬ್ರಹ್ಮವಿದ್ಯೆ ಬಗ್ಗೆನೆ ತಿಳ್ಕೊಬೇಕು, ಆ ಬ್ರಹ್ಮವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಜ್ಞಾನವನ್ನೇ ತಿಳ್ಕೊಬೇಕು. ಈ ಬ್ರಹ್ಮವಿದ್ಯೆದ ಮಹತ್ವದ ಬಗ್ಗೆ ನಿಮ್ಮಿಂದ ಅಷ್ಟೇ ಮಾತ್ರ ನಮಗೆ ಗೊತ್ತಾಗ್ತಿದೆ ಗುರುಜಿ. ಹೊರಗಡೆ ಎಲ್ಲೂ ನಮ್ಗೆ ಎಲ್ಲೋ ಪುಸ್ತಕದಲ್ಲಾಗ್ಲಿ ಬೇರೆ ಎಲ್ಲೂ ಅಲ್ಲಿ ನಾವು ಕೇಳಲೂ ಇಲ್ಲ, ನೋಡೂ ಇಲ್ಲ, ಯಾರು ಹೇಳ್ಕೊಡೋರು ಇಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಬ್ರಹ್ಮವಿದ್ಯೆ ಅಂತಂದ್ರೆ ತಿಳ್ಕೊಳೋಂಥದ್ದಲ್ಲ ಅದು. ಬ್ರಹ್ಮವಿದ್ಯೆ ಅಂತಂದ್ರೆ ನಾನಾ ರೀತಿ ಕಲ್ಪಿತ ಜ್ಞಾನಂ ಅಜ್ಞಾನಂ ಸ್ವಾತ್ಮ ದರ್ಶನ ಜ್ಞಾನಂ ಅಂತ ಹೇಳಿದ್ದಾರೆ ಮಹರ್ಷಿಗಳು. ಅಂದ್ರೆ ಅದು ಅನುಭವಿಸುವಂತದ್ದು, ಓದಿದರೆ ಬರುವುದಿಲ್ಲ ಬ್ರಹ್ಮ ಜ್ಞಾನ ಅನ್ನೋದು. ನಾವು ಆ ಸ್ಥಿತಿಗೆ ಹೋಗ್ಬೇಕು ಸಾಧನೆಯಲ್ಲಿ. ಯಾರು ಆ ಸ್ಥಿತಿಗೆ ಹೋಗಿರ್ತಾರೆ ಅವ್ರಿಗೆ ಅನುಭವ ಆಗ್ತದೆ. ಆ ಅನುಭವ ಆಗಿರೋರು ಅನುಭವಗಳನ್ನ ಹಂಚ್ಕೋಬಹುದು. ಇದು ಇದೇನ ಬ್ರಹ್ಮವಿದ್ಯೆಯನ್ನ ತಿಳ್ಕೊಳೋದು ತುಂಬಾ ಮುಖ್ಯ. ಕೆಲವರೆಲ್ಲ ಏನೇನೋ ವಿದ್ಯೆಗಳನ್ನ ಹೇಳ್ತಾರೆ ಮಾಡ್ತಾರೆ, ಇದೇ ಬ್ರಹ್ಮವಿದ್ಯೆ ಅನ್ನೋರು ತುಂಬಾ ಜನ ಇದ್ದಾರೆ ಸಮಾಜದಲ್ಲಿ. ಅದು ಅಲ್ಲ, ಸರಿಯಾಗಿರುವಂತಹ ರೀತಿಯಲ್ಲಿ ನಾವ್ ಮಾಡ್ತಿರೋದಕ್ಕೆ ಶಾಸ್ತ್ರ ಪ್ರಮಾಣ ಇದೆಯೇ, ನಾವ್ ಮಾಡ್ತಿರೋದಕ್ಕೆ ಪರಂಪರೆ ಅನ್ನೋದಿದೆಯೇ, ಇದೆಲ್ಲ ನಾವ್ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ನಾನು ಕಂಡಿಡ್ದೆ, ನಾನು ಹೇಳ್ದೆ, ನಾನು ಮಾಡ್ದೆ ಅಂದ್ರೆ ನನಗೆ ಎಲ್ಲಿಂದ ಬಂತು ಅಲ್ವಾ? ಅದು ನಾನು ಮೇಲೆಯಿಂದ ಬಂದಿಲ್ಲ ಅಲ್ವಾ? ಆ ಈಶ್ವರನಾದರೂ ವಿಷ್ಣು ಆದರೂ ಬ್ರಹ್ಮನಾದರೂ ಕೂಡ ಭೂಲೋಕಕ್ಕೆ ಬರ್ಬೇಕಂತಂದ್ರೆ ರೂಲ್ ಫಾರ್ ಆಲ್ ಅಂತೇಳಿ ಅವರು ಕೂಡ ಗರ್ಭದಿಂದಾನೇ ಬರ್ಬೇಕು ಅವ್ರು, ಬಿಟ್ರೆ ಮೇಲಿಂದ ಹಾಗೆ ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಕಲ್ತ್ರಿ ಅಂತಂದ್ರೆ ಅಲ್ಲ, ನಮ್ಮ ಸಾಕಷ್ಟು ಪೂರ್ವಿಕರು ಪ್ರಯತ್ನಗಳನ್ನ ಮಾಡಿದ್ದಾರೆ ಇದನ್ನ ಹೇಳೋದಿಕ್ಕೆ. ನಮ್ಮ ಮಹರ್ಷಿಗಳು ಪ್ರಯತ್ನ ಮಾಡಿದ್ದಾರೆ, ನಮ್ಮ ಆರ್ಯರು ಪ್ರಯತ್ನ ಮಾಡಿದ್ದಾರೆ, ಇದನ್ನ ಹೇಳಿದ್ದಾರೆ. ಆದ್ರೆ ನಾವು ಅದನ್ನ ತಿಳ್ಕೊಳೋ ಪ್ರಯತ್ನ ಮಾಡಿಲ್ಲ ಸರಿಯಾಗಿ. ಮತ್ತೆ ತಿಳ್ಕೊಂಡ್ರೆ ಸಾಲದು, ಅದನ್ನ ನಾವಷ್ಟು ಸಾಧನೆಯನ್ನ ಮಾಡಬೇಕು, ತಪಸ್ಸನ್ನ ಮಾಡಬೇಕು. ಆಗ ನಮ್ಗೆ ಆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ, ಅನುಭವಕ್ಕೆ ಬರುತ್ತೆ. ಆ ಅನುಭವ ಬಂದಾಗ ನಾವು ಅದನ್ನ ಹಂಚ್ಕೋಬಹುದು. ಅದನ್ನ ನಾವು
ಇತರರಿಗೂ ಕೂಡ ಸಮಾಜಕ್ಕೂ ಕೂಡ ಆ ಪರಮಾತ್ಮನನ್ನ ಸೇರುವುದಕ್ಕೆ ಮಾರ್ಗದರ್ಶನವನ್ನ ಕೊಟ್ಟು ಓಕೆ. ಆ ಪರಮಾತ್ಮನ ಬಗ್ಗೆ ಪ್ರೇರೇಪಣೆಯನ್ನ ಮಾಡಬಹುದು. रे